ಬದುಕಿನ ಸ್ವರೂಪವನ್ನೇ ಬದಲಾಯಿಸಿದ್ದು ನಮ್ಮ ಮನ್ರೇಗಾ. ಹಾಗಿರುವಾಗ ನಿಜವಾದ ಒಂದು ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ಗಾಂಧೀಜಿ ಏನು ಕಂಡಿದ್ದರು, ಅದು ಸಾಕಾರಗೊಂಡದ್ದು ಒಂದು ಹಂತಕ್ಕೆ ಮನ್ರೇಗಾದ ಮುಖಾಂತರ. ಗ್ರಾಮೀಣ ಭಾಗದ ಮಹಿಳೆಯರಿಗೆ ಒಂದು ಬದುಕುವಂಥ ಭರವಸೆ ಕೊಟ್ಟಂಥದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ. ಇವತ್ತು ನರೇಗಾದಿಂದ ಎಷ್ಟೋ ಕುಟುಂಬಗಳು ಬದುಕಿದ್ದೀವಿ. ಇದು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಲಿ, ಪ್ರಾಣ ಬಿಟ್ಟರೂ ಬಿಡ್ತೀವಿ. ಈ ನರೇಗಾ ಕೆಲಸನ ಚೇಂಜ್ ಮಾಡೋಕ್ಕಂತೂ ಬಿಡಲ್ಲ ನಾವು. ರಾಮ್ಜಿ ಯೋಜನೆ ಏನು ಮಾಡಿದ್ದಾರೆ, 125 ದಿನ, ನಮ್ಗೆ 125 ದಿನ ಬೇಡ, 100 ದಿನ ಕರೆಕ್ಟಾಗಿ ಕೆಲಸ ಕೊಡಲಿ ಸರ್. ಬಂಡವಾಳದಾರರು ಬೇಕಾದಂಥ ಕಾಯ್ದೆನ ಜಾರಿ ಮಾಡ್ತಾ ಇರೋದು ಅವರು, ಕೂಲಿಕಾರಗಾಗುವಂಥ ಜಾರಿ ಮಾಡಿಲ್ಲ ಅವರು. ಸೊ ಹಳ್ಳಿ ಪವರ್ಲಿಂದ ಅದು ಡೆಲ್ಲಿಗೆ ಪವರ್ ಹೋಗ್ತೀನಿ. ಸೊ ವಿಕೇಂದ್ರೀಕರಣದಿಂದ ಕೇಂದ್ರೀಕರಣ ಆಗುತ್ತೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಉಳಿಸಿ ಆಂದೋಲನದ ಭಾಗವಾಗಿ ಮನರೇಗಾ ರಕ್ಷಣಾ ಒಕ್ಕೂಟ ಕರ್ನಾಟಕವು ಇಂದು ಅಂದರೆ ಫೆಬ್ರವರಿ 2ರಂದು ಸ್ವಾತಂತ್ರ್ಯ ಉದ್ಯಾನದಲ್ಲಿ ಮಹಾಪಂಚಾಯತ್ ನಡೆಸಿತು. ಮನರೇಗಾ ಯೋಜನೆಯು ಕಳೆದ 2 ದಶಕಗಳಿಂದ ದೇಶದ ಗ್ರಾಮೀಣ ಕೂಲಿಕಾರರು ಮತ್ತು ಸಣ್ಣ ರೈತರ ಜೀವನೋಪಾಯಕ್ಕೆ ಬಲವಾದ ಆಧಾರವಾಗಿತ್ತು. ಅಂತ ಕಾನೂನನ್ನು ಕಿತ್ತು ಹಾಕಿರುವ ಕೇಂದ್ರ ಒಕ್ಕೂಟ ಸರ್ಕಾರವು ಹೊರತಂದಿರುವ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗರ್ ಅಂಡ್ ಆಜೀವಿಕಾ ಮಿಷನ್ ಕಾನೂನನ್ನು ಹಿಂಪಡೆಯಬೇಕು ಎಂದು ಪ್ರತಿಭಟನೆಕಾರರು ಆಗ್ರಹಿಸಿದರು. ಆದರೆ ನಮ್ಮ ಇರೋದ ಏನಪ್ಪ ಅಂತಂದರೆ, ಇವತ್ತು ರಾಮ್ಜಿ ಯಾವತ್ತಿದ್ರು ಬಂಡವಾಳದಾರದು, ಶ್ರೀಮಂತರದು, ಇದು ಕೂಲಿಕಾರದು, ಬಡವ್ರದು, ಇದು ರೈತರದು, ಇದು ಮಹಾತ್ಮ ಗಾಂಧಿ ಇದು. ಆ ಉದ್ದೇಶಕ್ಕೆ ಏನಪ್ಪ ಅಂತಂದರೆ ನಾವು ಅದನ್ನು ಇರೋಸ್ತೀವಿ. ಯಾಕೆಂದರೆ ಇವತ್ತು ಒಬ್ಬ ಕೂಲಿಕಾರನಿಗೆ ಕಟ್ಟೆ, ಕೆರೆ, ಅವರ ಜಮೀನಿಗೆ ಹೋಗುವಂಥ ಕವಲಿಗಳನ್ನೆಲ್ಲನೂ ಶುದ್ಧ ಮಾಡ್ಕೊಂಡಿದ್ದೀವಿ. ಕೆರೆಗಳನ್ನ ನೀರು ಕುಡಿಯೋಕೆ ಗೋವುಗಳೆಲ್ಲ ನೀರು ಕುಡಿಸ್ಕೊಳ್ಳೆ ಅವಕಾಶ ಮಾಡ್ಕೊಂಡಿದ್ದೀವಿ. ಇದು ಈ ಕಾಯ್ದೆ ಬಂದಿರುವಂಥದ್ದು ಕೂಲಿಕಾರರಿಗೆ ಭಾರಿ ಒಳ್ಳೇದಾಯ್ತದೆ. ದಿನ ಜಾಸ್ತಿ ಮಾಡಿದ್ರೆ ಇನ್ನೂ 100 ದಿನ ಕೆಲಸ ಒಬ್ರಿಗೂ ಕೊಟ್ಟೇ ಇಲ್ಲ. ಯಾವುದೇ ಪಂಚಾಯತಿಲ್ವೇ ನಾವು ಹೋರಾಟ ಮಾಡಿದ್ರು, ಯಾವುದೇ ಪಂಚಾಯತಿಗೆ ಹೋದ್ರೂ ನಮ್ಮ ಹೋರಾಟ ಮಾಡಿದ್ರೆ ಇವತ್ತು ಇನ್ನೂ ಜಾಬ್ ಕಾರ್ಡ್ ಸಿಕ್ಕಿಲ್ಲ. ಪ್ರತಿಯೊಬ್ಬರಿಗೂ ಜಾಬ್ ಕಾರ್ಡ್ ಸಿಕ್ಕಿಲ್ಲ ಇನ್ನೂ. ಮತ್ತು ಕೆಲಸ ಬೇಕು ಅಂದರೆ ಹೋರಾಟ ಮಾಡಬೇಕು, ಕೂಲಿ ಬೇಕು ಅಂದರೆ ಹೋರಾಟ ಮಾಡಬೇಕು. ಅವರಾಗಿದ್ದು ಇವತ್ತಿನವರೆಗೂ 100 ದಿನ ಕೆಲಸ ತುಂಬಕ್ಕೆ ಇವತ್ತು 60 ದಿನ 50 ದಿನ ಕೆಲಸ ಕೊಟ್ಟಿರೋದೇ ಕಷ್ಟ. 100 ದಿನ ಇನ್ನೂ ತುಂಬೇ ಇಲ್ಲ. ಇವ್ರು ಯಾಕೆ ಆ ಥರ ಇನ್ನು 25 ದಿನ ಜಾಸ್ತಿ ಮಾಡಬೇಕು ಅಂತಂದರೆ, ಇದನ್ನು ನಾವು 125 ದಿನ, ಇನ್ನು 25 ದಿನ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನು ಜನಗಳನ್ನ ದಂಗೆ ಹೇಳ್ತವ್ರೆ. ಅದನ್ನು ಶಾಂತಿ ಮಾಡೋಕ್ಕೋ ಸಲುವಾಗಿ ಈ ಥರ ಮಾಡ್ತಿರುವಂಥ ಕೆಲಸ ಇದು, ಕುತಂತ್ರ ಇದು. ಆದರೆ ಇದು ಯಾವುದೇ ಥರದಲ್ವೇ ಒಳ್ಳೇದಾಗಲಿ ಅನ್ನೋ ರೀತಿಗೆ ಅವ್ರು ಮಾಡ್ತಾಯಿಲ್ಲ. ಅವ್ರು ಮಾಡ್ತಾ ಇರುವಂಥದ್ದು ಕುತಂತ್ರ. ಮನ್ರೇಗಾ ಬಂದ ನಂತರ ಏನಾಯಿತು ಗ್ರಾಮೀಣ ಬದುಕಲ್ಲಿ ಅಂತ, ಬರೀ ಕೃಷಿ ಕೂಲಿಕಾರರು ಭೂರಹಿತರ ಬದುಕಲ್ಲಿ ಮಾತ್ರ ಅಲ್ಲ, ಇಡೀ ಗ್ರಾಮೀಣ ಆರ್ಥಿಕತೆ, ಗ್ರಾಮೀಣ ಜನಜೀವನ, ಆ ಬದುಕು ಸಾಮಾಜಿಕವಾಗಲಾಗಲಿ ಆರ್ಥಿಕವಾಗಿ ಎಲ್ಲ ಆಯಾಮಗಳಿಂದನೂ ಗ್ರಾಮೀಣ ಬದುಕಿನ ಸ್ವರೂಪವನ್ನೇ ಬದಲಾಯಿಸಿದ್ದು ನಮ್ಮ ಮನ್ರೇಗಾ. ಹಾಗಿರುವಾಗ ನಿಜವಾದ ಒಂದು ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ಗಾಂಧೀಜಿ ಏನು ಕಂಡಿದ್ದರು, ಅದು ಸಾಕಾರಗೊಂಡದ್ದು ಒಂದು ಹಂತಕ್ಕೆ ಮನ್ರೇಗಾದ ಮುಖಾಂತರ. ಹಾಗಾಗಿ ಅದನ್ನೇ ಕಸ್ಕೊಳ್ತೀವಿ ಅನ್ನುವಾಗ ಅದು ಉಳಿಲೇಬೇಕು. ಜನರಿಗೆ ಉದ್ಯೋಗ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಅದರಲ್ಲಿ ಅನೇಕ ಸಮಸ್ಯೆಗಳಿದೆ. ಒಂದನೇದಾಗಿ ಅವರೇನು ಹೇಳ್ತಾರೆ ಇಲ್ಲಿ, ಮೊದಲನೇದಾಗಿ ನಮಗೆ ಮನ್ರೇಗಾದ ಒಳಗಡೆಗೆ ನಮಗೇನು ಬೇಕೋ ಕೆಲಸ ಅನ್ನೋದನ್ನು, ನಮಗೆ ಯಾವಾಗ ಬೇಕು ಕೆಲಸ, ನಾನು ಒಂದು ಕೂಲಿಕಾರಳಾಗಿ, ಒಬ್ಬ ಗ್ರಾಮೀಣ ಕಾರ್ಮಿಕಳಾಗಿ ನನಗೆ ಯಾವಾಗ ಕೆಲಸ ಬೇಕು ಅನ್ನೋದನ್ನು ನಮ್ಮ ಫಾರಂ ನಂಬರ್ 6 ತುಂಬಿ ನಾವು ಕೊಟ್ಟು ನಾವು ನಮ್ಮ ಕೆಲಸವನ್ನು ಪಡ್ಕೊಳ್ತಾ ಇದ್ವಿ. ಯಾವಾಗ ಬೇಕೋ ಆಗ ಪಡ್ಕೊಳ್ಳೋ ಹಕ್ಕಾಗಿತ್ತು, ಅದು ನಮ್ಮ ಉದ್ಯೋಗದ ಹಕ್ಕಾಗಿತ್ತು. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ನಾವು ಗ್ರಾಮ ಸಭೆಗಳಲ್ಲಿ ನಾವು ಚರ್ಚೆ ನಡೀತಾ ಇತ್ತು, ಅಲ್ಲಿ ಅದರ ಮುಖಾಂತರ ಕ್ರಿಯಾ ಯೋಜನೆಯನ್ನು ನಾವು ಮಾಡ್ತಾ ಇದ್ವಿ. ನಮ್ಮ ಜನರ ಕ್ರಿಯಾ ಯೋಜನೆ ಇದರ ಒಳಗಡೆಗೆ ಹೋಗ್ತಾ ಇದ್ವಿ. ಇಲ್ಲಿ ಇವರೇನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಇನ್ನು ಮುಂದೆ ಕೆಲಸ ಏನು ಕೊಡಬೇಕು, ಎಲ್ಲಿ ಕೊಡಬೇಕು, ಯಾವ ಥರದ ಕೆಲಸ ಕೊಡಬೇಕು, ಯಾರಿಗೆ ಕೊಡಬೇಕು, ಎಲ್ಲವನ್ನು ಯಾರು ಡೆಲ್ಲಿ ಸರ್ಕಾರ ತೀರ್ಮಾನ ಮಾಡೋದು. ಇದು ಇಷ್ಟು ಹಾಸ್ಯಾಸ್ಪದವಾದ ಒಂದು ಕಾನೂನು ಇರೋದಕ್ಕೆ ಸಾಧ್ಯನಾ? ಇವತ್ತು ಏನಪ್ಪ ಅಂದರೆ, ಮನ್ರೆ ನಮ್ಗೆ ಯಾಕೆ ಉಳಿಬೇಕಂದ್ರೆ, ಇವತ್ತು ರಾಮ್ಜಿ ಯೋಜನೆಯಲ್ಲಿ ಸಾರು ಕಾಂಟ್ರಾಕ್ಟಿಗೆ ವಹಿಸ್ಬಿಟ್ಟಿರೋದು. ಯಾಕಂದರೆ ನಮ್ಮ ಮುದಿಯವರು ಎಲ್ಲ ಕೆಲಸ ಮಾಡೋಕ್ಕಾಗೋದಿಲ್ಲ ಸರ್. ಅದು ಯಾಕೆಂದರೆ CC ರೋಡು ಅದು ಇದು ಮಾಡೋಕ್ಕಾಗಲ್ಲ ಸರ್.
ನರೇಗಾ ಯೋಜನೆ ಅಂದರೆ ಸಾರು ಈಗ ಇವರು ರಾಮ್ಜಿ ಯೋಜನೆ ಏನು ಮಾಡಿದ್ದಾರೆ 125 ದಿನ, ನಮ್ಗೆ 125 ದಿನ ಬೇಡ, 100 ದಿನ ಕರೆಕ್ಟಾಗಿ ಕೆಲಸ ಕೊಡಲಿ ಸರ್. ಇವಾಗ 40ರಿಂದ 50 ದಿನ ಪೂರ್ವೋತ್ಸವದಲ್ಲ ಸರ್ ಕೆಲಸ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಏನು ಕೇಳ್ತಿದ್ವಿ, ಕೇಂದ್ರ ಸರ್ಕಾರಕ್ಕೆ ತಕ್ಷಣ ಕೈ ಬಿಡಬೇಕು ಸರ್, ತಕ್ಷಣ ಕೈ ಬಿಡಬೇಕು. ರಾಮ್ಜಿ ಯೋಜನೆ ನಮಗೆ ನರೇಗಾ ಯೋಜನೆ ಏನಿತ್ತು ಮಹಾತ್ಮ ಗಾಂಧಿದು ಅದೇ ಕಂಟಿನ್ಯೂ ಮಾಡ್ಬೇಕಂತ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಸರ್. ಪ್ರತಿಯೊಬ್ಬರಿಗೂ ಉದ್ಯೋಗ ಹಕ್ಕಾಗಬೇಕು ಅಂದರೆ ಅವರು ಓದಿದ್ದೇ ಹೋಗಲಿ, ಅವರು ಅವರ ಗ್ರಾಮಗಳಲ್ಲೇ ಗ್ರಾಮ ಸ್ವರಾಜ್ಯದ ಕನಸು ಇದು ಮಹಾತ್ಮ ಗಾಂಧಿ ಅವ್ರದ ಒಬ್ಬರದೇ ಅಲ್ಲ, ಇದೆಲ್ಲ ಕೂಡ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಭಾರತೀಯರ ಕನಸು. ಉದ್ಯೋಗ ನಾವು ಭಿಕ್ಷೆ ಬೇಡಿ ತಗೊಳ್ಳೋದಲ್ಲ, ನಮ್ಮ ಗ್ರಾಮಕ್ಕೆ ಏನು ಬೇಕಾಗಿದೆ ಅದನ್ನು ನಾವೇ ಸೃಷ್ಟಿ ಮಾಡಿಕೊಂಡು ಅದನ್ನು ಹಕ್ಕಾಗಿ ಪರಿವರ್ತನೆ ಮಾಡಿ ಆ ಪಂಚಾಯಿತಿಗಳ ಮೂಲಕ ಸರ್ಕಾರಕ್ಕೆ ಮುಟ್ಟಿಸಿ ನಮ್ಮ ತೆರಿಗೆಯನ್ನು ಅನುದಾನವಾಗಿ ಪಡೆದು ನಮ್ಮ ಹಕ್ಕನ್ನು ಮತ್ತು ಉದ್ಯೋಗ ಖಾತ್ರಿಯನ್ನು ಪಡ್ಕೊಂಡು ನಮ್ಮ ಗ್ರಾಮಗಳನ್ನು ಅಭಿವೃದ್ಧಿ ಮಾಡ್ಕೊಳ್ಳೋ ಅಂಥದ್ದು ಅದು ಗ್ರಾಮೀಣ ಅಭಿವೃದ್ಧಿಯ ಒಂದು ಕೆಲಸ. ಇದು ನಮ್ಮ ಹಕ್ಕು, ನಾವು ಏನೇ ನಮ್ಮ ಗ್ರಾಮದ ಹಕ್ಕನ್ನು ಏನು ಉಳಿಸ್ಕೋಬೇಕು. ಇದು VBG ರಾಮಜಲ್ ನೋಡಿ ಇಷ್ಟೇ ಅವರು ಹೇಳಿರೋದು, ಹೆಸರು ಬದಲಾವಣೆ ಒಂದೇ ನಮಗೆ ಕಾಣಿಸ್ತಾ ಇರೋದು, ಆದರೆ ಒಳಗಡೆ ಕಾರ್ಪೊರೇಟ್ಗಳು ಅವರೆಲ್ಲ ಕೂಡ ಗ್ರಾಮೀಣ ಜನರನ್ನು ವಲಸೆ ವಿಷ ಕೊಟ್ಟು ವಲಸೆ ಹೋಗಿ ಇವಾಗ ಜೀವನ ಮಾಡೋಕ್ಕಾಗಿಲ್ಲ ಅಂದರೆ ವಿಷ ತಗೊಂಡು ಸಾಯ್ಬೇಕಲ್ಲ, ಆ ಥರ ಪರಿಸ್ಥಿತಿನ ತರ್ತಾ ಇದ್ದಾರೆ. ನಮ್ಮ ಹೆಣ್ಮಕ್ಳು ವಿಶೇಷವಾಗಿ ಕೃಷಿ, ನಮ್ಮ ಕೃಷಿ ಮೂಲಭೂತ ಹಕ್ಕು, ಈ ಕೃಷಿಗೆ ಕೂಲಿ ಸಿಗಲ್ಲ ಅಂತ ಹೇಳಿದ್ರು. ಮತ್ತು 200 ದಿವಸ ಅವರೇನು ರಜಾ ಕೊಟ್ಟಿದ್ದಾರೆ ನೋಡಿ, ಎಂಥ ನರಿ ಬುದ್ಧಿ ಉಪಯೋಗಿಸಿದ್ದಾರೆ ಅವರು. ರಜಾ ಅಂದರೆ ಕೃಷಿಗೆ ಇವ್ರು ಸಿಗಲ್ಲ ಅಂತ ಹೇಳ್ಬಿಟ್ಟು. ಯಾವ ಕೃಷಿ ನಮ್ಮದು ಸಣ್ಣ ಅತಿ ಸಣ್ಣ ರೈತರು 1 ಎಕರೆ ಅರ್ಧ ಎಕರೆ ಮಾಡು, ಮತ್ತು ಜಮೀನೇ ಇಲ್ಲದೆ ಇರೋರು ಕೃಷಿ ಕೆಲಸ ಮಾಡ್ತಿದ್ದಾರೆ, ಜಮೀನು ಇಲ್ಲದೆ ಇರೋರು ಕೂಡ ಜಮೀನ್ದಾರಿ ಥರ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಹೊಡೆಯೋಕ್ಕೆ ಇವ್ರು ಏನು ಮಾಡ್ತಿದ್ದಾರೆ, ಕೂಲಿ ಕಂಪಲ್ಸರಿ, ಯಾಕೆ ನರೇಗಾಲ್ ಸಿಗಲ್ಲ ಆವಾಗ ಇವರು ಕಾರ್ಪೊರೇಟ್ಗೆ ಕೂಲಿಗೆ ಹೋಗ್ತಾರೆ. ಈ ಥರ ಗುಲಾಮಗಿರಿಯನ್ನು ನಮ್ಮ ಮೇಲೆ ಹೇರ್ತಾ ಇದ್ದಾರೆ. ನರೇಗಾ ಅದಲ್ಲಿ 2 ವಿಷಯ ಇಂಪಾರ್ಟೆಂಟ್. ಫಸ್ಟ್ ರೈಟ್ ಟು ವರ್ಕ್, ಆ ಕಾನೂನು ಆ್ಯಕ್ಚುಲಿ ತುಂಬ ದಿವಸ ಹೋರಾಟ ಮಾಡಿಬಿಟ್ಟು ಆ ಕಾನೂನು ಬಂದಿದೆ. ಆ ಕಾನೂನಲ್ಲಿ ಮುಖ್ಯವಾಗಿ 2 ವಿಷಯ ಇದೆ. ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಲೈಫ್, ಬದುಕು ಜೀವನಕ್ಕೆ ಹಕ್ಕು ಇದೆ. ಈ ನರೇಗಾ ಬಂದ್ಬಿಟ್ಟು ಅದು ಕೆಲಸ ಇಲ್ಲ ಅಂದರೆ ಜೀವನಕ್ಕೆ ಹಕ್ಕು ಸಿಕ್ಕಲ್ಲ. ಅದಕ್ಕೋಸ್ಕರ ನರೇಗಾ ತುಂಬ ಇಂಪಾರ್ಟೆಂಟ್. ಫಸ್ಟ್ ಪ್ರೋಗ್ರಾಮ್ ಇನ್ ದಿಸ್ ಕಂಟ್ರಿ, ಫಸ್ಟ್ ಲಾ ಇನ್ ದಿಸ್ ಕಂಟ್ರಿ ದಟ್ ಮೇಡ್ ರೈಟ್ ಟು ವರ್ಕ್ ಆ್ಯಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ರೈಟ್ ಟು ಲೈಫ್. ಸೊ ನಾವು ವಾಟ್ ಹ್ಯಾಸ್ ಹ್ಯಾಪನ್ಡ್, ನರೇಗಾ ಪ್ರಕಾರ ಇನ್ನೊಂದು 2-3 ವಿಷಯ ತುಂಬ ಇಂಪಾರ್ಟೆಂಟ್. ಏನಂದರೆ ಫಸ್ಟು ಅದು ವಿಕೇಂದ್ರೀಕರಣಕ್ಕೆ 70th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರಕಾರ ಲೋಕಲ್ ಡೆಮೋಕ್ರಸಿಗೆ ಪವರ್ ಕೊಡಬೇಕು. ಸೊ ನರೇಗಾ ಬಂದುಬಿಟ್ಟು ಅದರಲ್ಲಿ ಲೋಕಲ್ ಡಿಸಿಷನ್, ಏನು ನಿರ್ಣಯ ನಮ್ಮ ಹಳ್ಳಿದಲ್ಲಿ ಏನು ಕೆಲಸ ಮಾಡಬೇಕು, ಏನು ಆ್ಯಸೆಟ್ ಕ್ರಿಯೇಟ್ ಮಾಡಬೇಕು, ಅದಕ್ಕೆ ನಿರ್ಣಯ ಜನವೇ ಮಾಡ್ತಾರೆ, ಆ ಪಂಚಾಯತಲ್ಲಿ ಮಾಡ್ತಾರೆ. ಈ ಹೊಸ ಕಾನೂನಲ್ಲ ಆ ರೂಲ್ ಇಲ್ಲ. ಈ ಹೊಸ ಕಾನೂನು ಪ್ರಕಾರ ಡಿಸಿಷನ್ ಕೇಂದ್ರ ಸರ್ಕಾರಕ್ಕೆ ಹೋಗ್ತೀರಿ. ಸೊ ಹಳ್ಳಿ ಪವರ್ಲಿಂದ ಅದು ಡೆಲ್ಲಿಗೆ ಪವರ್ ಹೋಗ್ತೀನಿ. ಸೊ ವಿಕೇಂದ್ರೀಕರಣದಿಂದ ಕೇಂದ್ರೀಕರಣ ಆಗುತ್ತೆ. ಥರ್ಡ್ ವಿಷಯ ಏನಂದರೆ ನರೇಗಾ ಕಾನೂನು ಪ್ರಕಾರ 90% ಫಂಡಿಂಗ್ ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ, 10% ಫಂಡಿಂಗ್ ರಾಜ್ಯ ಸರ್ಕಾರ ಇರುತ್ತೆ. ಈ ಹೊಸ ಕಾನೂನು ಪ್ರಕಾರ 60% ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ, 40% ರಾಜ್ಯ ಸರ್ಕಾರಕ್ಕೆ ಕೊಡಬೇಕು. ಸೊ ಇದರಲ್ಲಿ ಕರ್ನಾಟಕ, ನೀವು ಯೋಚನೆ ಮಾಡಿ, ಕರ್ನಾಟಕದಲ್ಲಿ ಏನು ಪ್ರಾಬ್ಲಮ್, ನರೇಗಾಲಿ ಲಾಸ್ಟ್ 24 ಫೈನಾನ್ಷಿಯಲ್ ಇಯರ್ 24-25 ಅಲ್ಲಿ 542 crore ಅಪ್ರಾಕ್ಸಿಮೇಟ್ಲಿ ಕರ್ನಾಟಕ ಗವರ್ಮೆಂಟ್ ಸ್ಪೆಂಟ್. ಬಟ್ ಈ ಹೊಸ ಕಾನೂನು ಬಂದ್ಬಿಟ್ಟು ಕರ್ನಾಟಕ ಹ್ಯಾಸ್ ಟು ಸ್ಪೆಂಡ್ 2724 crores for the same amount of work that was generated last year. If Karnataka government has to generate 125 days of work, as this new law is promising, Karnataka government has to spend 7500 crore. ಕೇಂದ್ರ ಸರ್ಕಾರದಿಂದ GST ದುಡ್ಡು ಬರಲ್ಲ, ಲೇಟ್ ಆಗುತ್ತೆ. ಕೇಂದ್ರ ಸರ್ಕಾರದಿಂದ ಫೈನಾನ್ಸ್ ಕಮಿಷನ್ ದುಡ್ಡು ಲೇಟ್ ಆಗುತ್ತೆ. ಸೊ ಇದು ಕೇಂದ್ರ ಸರ್ಕಾರ ಏನು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಲ್ಲ, ಫುಲ್ ಬರ್ಡನ್ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಸೊ ಇದು ಭಾಳ, ಇದು ಆ್ಯಕ್ಚುಲಿ ಓನ್ಲಿ ಗ್ಯಾರಂಟಿ ಇನ್ ದಿಸ್ ಲಾ ಇಸ್ 2 ತಿಂಗಳು ಗ್ಯಾರಂಟೀಡ್ ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್ಗೆ ಗ್ಯಾರಂಟಿ ಇದೆ ಹೊಸ ಕಾನೂನಲ್ಲಿ. ನರೇಗಾದಲ್ಲಿ ಆ ಥರ ಏನೂ ಇಲ್ಲ. ಈಗ ಕೇಂದ್ರ ಸರ್ಕಾರ VBG ರಾಮ್ಜಿಯನ್ನು ತರಲಿಕ್ಕೆ ಹೊರಟಿರ್ತಕ್ಕಂಥ ಈ ಕಾಯ್ದೆನಲ್ಲಿ ಮೊದಲು ಮಹಿಳೆಯರ ಮೇಲೆ ಒಂದು ದೊಡ್ಡ ರೀತಿಯಾದಂಥ ಪರಿಣಾಮ ಬೀರುತ್ತದೆ, ಹೊಡೆತ ಬೀಳ್ತದೆ. ಯಾಕೆ ಅಂತ ಹೇಳಿದ್ರೆ
ಇದು ಸುಮಾರು 100% ಮಹಿಳೆಯರು ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತ್ರಿ ಕಾನೂನೊಳಗಡೆ ಕೆಲಸ ಮಾಡ್ತಿರ್ತಕ್ಕಂಥದ್ದು, ಮತ್ತು ಕುಟುಂಬವನ್ನು ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ, ಮಕ್ಕಳನ್ನ ಓದಿಸ್ಲಿಕ್ಕಿರ್ಬೋದು, ಮತ್ತು ವಯಸ್ಸಾದಂಥವ್ರಿಗೆ ಆರೋಗ್ಯ ಸಮಸ್ಯೆ ಬಂದಾಗ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಇದೊಂದು ಗ್ರಾಮೀಣ ಭಾಗದ ಮಹಿಳೆಯರಿಗೆ ಒಂದು ಬದುಕುವಂಥ ಭರವಸೆ ಕೊಟ್ಟಂಥದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ. ಈಗೇನು VB ಗ್ರಾಮ್ಜಿ ಒಳಗಡೆ ಈಗ 60 ದಿನ ಕೆಲಸವನ್ನು ಕೊಡಲಿಕ್ಕಾಗಲ್ಲ ಅಂತೇಳಿ ಕೃಷಿ ಸಂದರ್ಭದಲ್ಲಿ ಅಂತ ನಿರಾಕರಿಸಿದ್ದಾರೆ. ಮತ್ತು ಮುಂದೆ ಇವ್ರು ಕೆಲಸ ಕೊಡಲೇಬೇಕು ಅನ್ನುವಂಥದ್ದು ಈಗ ಬಂದಿರತಕ್ಕಂಥ ಕಾಯ್ದೆ ಒಳಗಡೆ ಇಲ್ಲ. ಯಾವಾಗ ಬೇಕಾದರೂ ಅರ್ಜಿ ಹಾಕಿದ್ರೆ, ಹಿಂದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಒಳಗಡೆ ನೀವು ಯಾವಾಗ ಬೇಕಾದರೂ ವರ್ಷದಲ್ಲಿ ಅರ್ಜಿ ಹಾಕಿದ್ರೆ ಕೆಲಸ ಕೊಡಬೇಕು ಅಂತಿತ್ತು. ಕೆಲಸ ಕೊಟ್ಟಿಲ್ಲ ಅಂತಂದರೆ ನಿರುದ್ಯೋಗ ಭತ್ಯೆ ಕೊಡಬೇಕು ಅಂತ ಕಾನೂನು ಒಳಗಡೆ ಇತ್ತು. ಯಾರು ಲೇಟ್ ಮಾಡಿದ್ರು ಪೇಮೆಂಟ್ನ ಅವರು 5% ಕೊಡಬೇಕು ಅನ್ನುವಂಥದ್ದು ಈ ಕಾನೂನು ಒಳಗಡೆ ಇತ್ತು. ಮತ್ತು 5 ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಕೆಲಸ ಮಾಡ್ತು ಅಂತ ಹೇಳಿದ್ರೆ ಅವ್ರಿಗೆ 10%ನ್ನು ಇದರೊಳಗಡೆ ಒಂದು ಇದನ್ನು ಬಸ್ ಚಾರ್ಜ್ ಕೊಡಬೇಕು ಅನ್ನುವಂಥದ್ದು ಇತ್ತು. ಮತ್ತು ಇದು ಜೊತೆಗೆ ವಯಸ್ಸಾದಂಥ 60 ವರ್ಷದ ಮೇಲ್ಪಟ್ಟಂಥವ್ರು ವೃದ್ಧರು ಈಗೆಲ್ಲ ಸಾಕಷ್ಟು ಕಡೆ ಗ್ರಾಮೀಣ ಭಾಗದಲ್ಲಿ ಯುವಕರೆಲ್ಲರ ಬೆಂಗಳೂರು ಮೈಸೂರು ಅಂತ ಕಡೆಗೆ ವಲಸೆ ಬರ್ತಾ ಇದ್ದಾರೆ. ವೃದ್ಧರು ಇರ್ತಕ್ಕಂಥ ತಂದೆ ತಾಯಿಗಳು ನರೇಗಾದಲ್ಲಿ ಹೆಚ್ಚು ಕೆಲಸ ಮಾಡ್ತಾಯಿದ್ರು. ಅದರಲ್ಲಿ 50% ಕೆಲಸ ಮಾಡಬೇಕು ಅನ್ನುವಂಥದ್ದು ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆ ಇತ್ತು. ಇದೆಲ್ಲ ಹೋಗಿ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ನಿರುದ್ಯೋಗ ಭತ್ಯೆಗೆ ಅರ್ಜಿ ಹಾಕ್ಸ್ಲಿಕ್ಕೆ ಅವಕಾಶಗಳಿಲ್ಲದಿರ್ತಕ್ಕಂಥ ಪರಿಣಾಮ ಬಂದಿದೆ. ಮತ್ತು ಉದ್ಯೋಗ ಇವತ್ತು ಬೇಕು ಅಂತ ಹೇಳಿದ್ರೆ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸಕ್ಕೆ ಅರ್ಜಿ ಸಲ್ಲಿಸ್ತು ಅಂತೇಳಿ ಕೆಲಸ ತಗೊಳ್ಳಿಕ್ಕೆ ಆಗದೆ ಇರ್ತಕ್ಕಂಥದ್ದು. ಮತ್ತು ಈ ಹೊಸ ಯೋಜನೆ ಒಳಗಡೆ ಏನಾಗಿದೆ ಅಂತಂದರೆ ಹಿಂದೆ ಈಗ ಗ್ರಾಮ ಪಂಚಾಯತಿ ವಾರ್ಡ್ ಸಭೆ ಗ್ರಾಮ ಸಭೆ ಒಳಗಡೆ ತೀರ್ಮಾನ ಮಾಡ್ತಾಯಿತ್ತು ಯಾವ ಕಾಮಗಾರಿಗಳನ್ನು ಇಲ್ಲಿ ಅಗತ್ಯ ಇದೆ ಅನ್ನುವಂಥದ್ದನ್ನು ವಾರ್ಡ್ ಸಭೆ ಗ್ರಾಮ ಸಭೆಗಳಲ್ಲಿ ತೀರ್ಮಾನ ಮಾಡ್ತಾಯಿದ್ರು. ಅಲ್ಲಿ ಇರ್ತಕ್ಕಂಥ ಜನ ಯಾವ ಕೆಲಸ ಬೇಕು ಅಂತೇಳಿ ಅರ್ಜಿ ಅದನ್ನು ಗ್ರಾಮ ಸಭೆ ಒಳಗಡೆ ಹೆಸರನ್ನ ಕೊಡ್ತಾಯಿದ್ರು. ಈಗ ನೇರ ಕೇಂದ್ರ ಸರ್ಕಾರ ನಮ್ಮ ಗ್ರಾಮ ಪಂಚಾಯತಿನ ಯಾವುದೋ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಹೆಣ್ಮಕ್ಳಿ ಗ್ರಾಮ ಪಂಚಾಯತಿ ಒಳಗಡೆ ಏನು ಕೆಲಸ ಬೇಕು ಅಂತ ಅಲ್ಲಿ ಇರ್ತಕ್ಕಂಥ ಗ್ರಾಮದ ಕೂಲಿ ಕಾರ್ಮಿಕರು ರೈತರು ಗೊತ್ತಿರುತ್ತೆ. ಅಲ್ಲಿ ಡೆಲ್ಲಿನಲ್ಲಿ ಇರ್ತಕ್ಕಂಥವ್ರು ಅಲ್ಲಿ ಇಲ್ಲಿ ಏನು ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡ್ತಕ್ಕಂಥದ್ದು ಏನಿದೆಯೋ ಇದು ಸರಿಯಾದಂಥ ಕೆಲಸ ಇಲ್ಲ. ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯನ್ನು ಒಂದು ಕತ್ತನ್ನು ಇಸ್ಕುವಂಥ ಕೆಲಸ ಮಾಡಲಿಕ್ಕೆ ಮತ್ತು ಈಗಿನ ಕಾರ್ಪೊರೇಟ್ ಕುಳಗಳಿಗೆ ಕಡಿಮೆ ಕೂಲಿ ಕೊಟ್ಟು ಹೆಚ್ಚು ದುಡಿಸ್ಕೊಳ್ಳಿಕ್ಕೆ ಸಹಾಯ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಏನು ಮನ್ರೇಗವನ್ನು ಬದಲಾಯಿಸಿ VB ಗ್ರಾಮ್ಜಿ ಅಂತೇಳಿ ಮಾಡಿ ಇದರೊಳಗಡೆ ಹಲವಾರು ಕಾನೂನುಗಳನ್ನು ಬದಲಾಯಿಸಿದ್ದಾರೆ. BJPಯರು ದೊಡ್ಡ ಪ್ರಮಾಣದಲ್ಲಿ ನಾವೇನೋ ಸಾಧನೆ ಮಾಡಿಬಿಟ್ಟಿದ್ದೀವಿ, 125 ದಿನ ಕೊಟ್ಟರು ನೀವು ಒಪ್ತಾ ಇಲ್ಲ ಅನ್ನುವಂಥದ್ದನ್ನು ಸಾಕಷ್ಟು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಕಾಯ್ದೆ ಒಳಗಡೆ ಏನಿದೆ, ಈ ಮಸೂದೆ ಒಳಗಡೆ ಏನಿದೆ ಅನ್ನುವಂಥದ್ದನ್ನ BJP RSSನವ್ರಿಗೆ ಗೊತ್ತಿದ್ರೂ ಅವರು ಸುಳ್ಳುಗಳನ್ನು ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ಈಗಾಗಲೇ ಗ್ರಾಮ ಪಂಚಾಯತಿ ಒಳಗಡೆ ಗೊತ್ತಾಗ್ತಾ ಇದೆ, ಅರ್ಜಿ ತಗೊಂಡೋಗಿ ಕೆಲಸ ಕೇಳಲಿಕ್ಕೆ ಹೋದ್ರೆ ನಾವು ಎಲ್ಲಿ ಕೆಲಸ ತಂದುಕೊಡುವ ಅಂತ. ಹಿಂದೆ 20 ಕಾಮಗಾರಿಗಳು ರನ್ನಿಂಗಲ್ಲಿತ್ತು ಅಂತ ಹೇಳಿದ್ರೆ ನಾವು ಜಿಲ್ಲಾ ಪಂಚಾಯತಿಗೆ ಹೋಗಿ ಇದು ಆದ್ಯತೆಯಾಗಿ ಕೂಲಿಕಾರ ಇದ್ದಾರೆ ನಮ್ಗೆ ಕೆಲಸ ಕೊಡಬೇಕು ಅಂತೇಳಿ ಅಲ್ಲಿಂದ ಪರ್ಮಿಷನ್ ತಗೊಂಡು ಬಂದು ಕೂಲಿಕಾರರಿಗೆ ಕೆಲಸ ಕೊಡ್ತಾಯಿತ್ತು. ಈಗ 10 ಕಾಮಗಾರಿಗೆ ತಂದು ನಿಲ್ಲಿಸಿದ್ದಾರೆ. ಯಾರೋ ಒಬ್ಬರು ರಸ್ತೆ ಕೆಲಸ ಮಾಡ್ತಾ ಇರ್ತಾರೆ, ಯಾರೋ ಒಬ್ಬರು ಶೌಚಾಲಯ ಮಾಡ್ಕೊಂಡಿರ್ತಾರೆ, ಯಾರೋ ಒಬ್ಬರು ದನದ ಕೊಟ್ಟಿಗೆ ಕೆಲಸಗಳನ್ನು ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಮೆಟೀರಿಯಲ್ ಕಾಸ್ಟ್ ಆಗಲ್ಲ. ಮೆಟೀರಿಯಲ್ ಕಾಸ್ಟ್ ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಮೆಟೀರಿಯಲ್ ಕಾಸ್ಟ್ ಕೊಟ್ಟಿಲ್ಲ ಅಂತಂದ್ರೆ ಕಾಮಗಾರಿಗಳು ಮುಕ್ತಾಯ ಆಗಲ್ಲ, ಕಾಮಗಾರಿಗಳು ಪೆಂಡಿಗಳು ಉಳ್ಕೊಳ್ತದೆ. ಆವಾಗ ಏನಾಗ್ತದೆ, ಉದ್ಯೋಗ ಖಾತ್ರಿನಲ್ಲಿ ಏನು ಕೆಲಸ ಕೊಡ್ಲಿಕ್ಕೆ ಆಗಲ್ಲ. ಈ ಥರದಲ್ಲಿರುವಾಗ ಇವರೆಲ್ಲ ಒಟ್ಟಾರೆಯಾಗಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಒಂದು ಬಡ ಕೂಲಿಕಾರರಿಗೆ, ದಲಿತರಿಗೆ, ಒಂಟಿ ಹೆಣ್ಣು ಮಕ್ಕಳಿಗೆ ಬದುಕುವಂಥ ಭರವಸೆ ಕೊಟ್ಟಂಥ ಈ ಕಾಯ್ದೆಯನ್ನು BJP RSSನವರು ಈಗಾಗಲೇ ಹೆಣ್ಣು ಮಕ್ಕಳಿಗೆ ಕೈಗೆ ಆರ್ಥಿಕವಾಗಿ ದುಡ್ಡು ಸಿಕ್ಕಬಾರ್ದು, ಹೆಣ್ಣು ಮಕ್ಕಳು ಗಂಡಿನ ಸರಿ ಸಮಾನವಾಗಿ ಬದುಕಬಾರ್ದು, ಗಂಡಿನ ಸರಿ ಸಮಾನವಾಗಿ ಹೆಣ್ಣು ಮಕ್ಕಳಿಗೆ ಕೂಲಿ ಸಿಗಬಾರ್ದು ಅನ್ನುವಂಥ ಈ ಮನುಸ್ಮೃತಿ ಒಳಗಡೆ ಹೆಣ್ಣನ್ನು ಒಂದು ಭೋಗದ ವಸ್ತುವಾಗಿ ನೋಡಿ ದುಡಿದನ ಮನೆ ಒಳಗಡೆ ಇರಬೇಕು, ಗಂಡ ಬಾಲ್ಯದಲ್ಲಿ ಏನು ತಂದೆ ಅದಿಂದಲಿರಬೇಕು, ಯೌವನಕ್ಕೆ ಬಂದಾಗ ಗಂಡನ ಅದಿಂದಲಿರಬೇಕು, ಮುಪ್ಪಿಗೆ ಬಂದಾಗ ಮಗನ ಅದಿಂದಲಿರಬೇಕು ಅನ್ನುವಂಥ ಈ ಒಂದು ಮನುಸ್ಮೃತಿಯ ಒಂದು ಸಿದ್ಧಾಂತ ಏನಿದೆಯೋ ಅದನ್ನು ಈಗ ಮತ್ತೆ ವಾಪಸ್ ತಗೊಳ್ಳಿಕ್ಕೆ ಹೊರಟಿದ್ದಾರೆ. ಹಂಗೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಉಳಿಬೇಕು, VB ಗ್ರಾಮ್ಜಿಯನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ಪ್ರತಿಭಟನೆ ಇವಾಗ ಪ್ರಾರಂಭ ಆಗಿ ನಮ್ಮ ಪ್ರತಿಭಟನೆಗಳು ಮುಂದುವರಿತದೆ. ಕೂಲಿ ಜಾಸ್ತಿ ಕೊಡ್ತೀವಿ ಅಂತ ಅವಾಗಿಂದ ನಾವು ಹೋರಾಟ ಮಾಡ್ಕೊಂಡು ಒಂದು 60 ರೂಪಾಯಿ ಕೂಲಿಂದನೂ ಮಾಡ್ತಾಯಿದ್ದೋ. ನಾವು ಎಲ್ಲ ನಮ್ಮ ಭಾಗದಲ್ಲಿ ಹೆಣ್ಮಕ್ಳೆಲ್ಲ ಹಿಂದಕ್ಕೆ ಮಕ್ಕಳು ಕಟ್ಕೊಂಡು ಮುಂದಕ್ಕೆ ಬ್ಯಾಗ್ ಹಿಡ್ಕೊಂಡು ವಲಸೆ ಹೋಗ್ತಾಯಿದ್ರು. ಈಗ ನರೇಗಾ ಯೋಜನೆ ಬಂದಡೀಲಿ ಬೇಡಿ, ನರೇಗಾ ಯೋಜನೆ ಪಂಚಾಯತಿಲಿ ಕೆಲಸ ಕೊಡ್ತಾಯಿದ್ದಾರೆ, ವಲಸೆ ಹೋಗಬೇಡಿ ಅಂತ ಅಂದ್ಬಿಟ್ಟು ವಲಸೆ ಹೋಗಬೇಡಿ ಅಂದ್ಬಿಟ್ಟು ನಾವು ಎಲ್ರಿಗೂ ಒಂದು ನಮೂನೆ ಸಿಕ್ಸ್ಕೊಂಡು ಪಂಚಾಯತಿಗೆ ಅರ್ಜಿ ಕೊಟ್ಟು 15 ದಿವಸದೊಳಗೆ ಕೆಲಸ ಕೊಡ್ತಾಯಿದ್ರು. ಮಕ್ಕಳನ್ನ ಜೋಳಿಗೆ ಮರಕ್ಕೆ
ಅದಕ್ಕೆ ಜೋಳಿಗೆ ಹಾಕ್ಕೊಂಡು ಜೋಳಿಗೆಯಲ್ಲಿ ಮಗು ತೂಕೊಂಡು ನಾವು ನರೇಗಾ ಕೆಲಸ ಮಾಡಿ ಜೀವನ ಮಾಡ್ತಾಯಿದ್ದೋ. ಮಕ್ಕಳಿಗೆ ಎಜುಕೇಷನ್ ಮಾಡ್ಸೋಕ್ಕೆ, ಮಕ್ಳಿಗೆ ಹಾಲು ಮೊಸರು ತುಪ್ಪ ಏನೋ ನಮ್ಮ ಗಂಜಿನೋ ಏನೋ ಉಯ್ಕೊಂಡು ಜೀವನ ಮಾಡ್ತಾಯಿದ್ದೋ. ಇವತ್ತು ನರೇಗಾದಿಂದ ಎಷ್ಟೋ ಕುಟುಂಬಗಳು ಬದುಕಿದ್ದೀವಿ. ಇದು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಲಿ, ಪ್ರಾಣ ಬಿಟ್ಟರೂ ಬಿಡ್ತೀವಿ. ಈ ನರೇಗಾ ಕೆಲಸನ ಚೇಂಜ್ ಮಾಡೋಕ್ಕಂತೂ ಬಿಡಲ್ಲ ನಾವು. ಇದನ್ನು ಹಳೆ ಕಾಂಗ್ರೆಸ್ನಲ್ಲಿ ಬೆಂಬಲ ಕೊಡ್ತಿದ್ದಂಗೆ JDS ಮತ್ತು BJP ಕುರುಡಾಗಿ VB ಗ್ರಾಮ್ಜಿ ಬೇಕು ಬೇಕು ಅಂತಿದ್ದಾರೆ. ಆದರೆ ಅವರಿಗೆ ಅರ್ಥವಾಗದೇ ಇರೋ ಸಂಗತಿ ಏನಂದರೆ, ನಾಳೆ ದಿನ ಅವರು ಭಾಳ ಪ್ರಬಲರಾಗಿರುವಂಥ ಕ್ಷೇತ್ರಗಳನ್ನು, ಪ್ರದೇಶಗಳನ್ನು VB ಗ್ರಾಮ್ಜಿಯಿಂದ ಹೊರಗಿಟ್ಟರೆ ಏನು ಮಾಡ್ತಾರೆ? ಭಾಳ ಸ್ಪಷ್ಟ ಇದೆ. ಈ ಸಾರಿ ಎಕನಾಮಿಕ್ ಸರ್ವೆನಲ್ಲಿ ಕೆಲವು ಕ್ಷೇತ್ರಗಳ ಕೆಲವು ಏರಿಯಾಗಳಲ್ಲಿ ಉದ್ಯೋಗ ಖಾತ್ರಿಗೆ ನಿಜಕ್ಕೂ ಡಿಮಾಂಡ್ ಇಲ್ಲ. ಯಾಕಂದರೆ ಅದಕ್ಕಿಂತ ಹೆಚ್ಚು ಕೂಲಿ ಇದೆ. ಅದು ಕರಾವಳಿ ಜಿಲ್ಲೆಗಳಿರ್ಬೋದು, ಅಡಿಕೆ ಬೆಳೆಯುವಂಥ ಪ್ರದೇಶಗಳಿರ್ಬೋದು, ಕಾಫಿ ಬೆಲ್ಟ್ನಂಥದ್ರಲ್ಲಿ ಅಲ್ಲೆಲ್ಲ BJPಯೇ ಭಾಳ ಸ್ಟ್ರಾಂಗ್ ಇರೋದು. ನಾಳೆ ದಿವಸ ಆಪತ್ತು ಬರೋದು ಅವ್ರಿಗೆ. ಯಾಕೆಂದರೆ ಎಲ್ಲ ಪಂಚಾಯತಿಗಳಿಗೂ ಉದ್ಯೋಗ ಖಾತ್ರಿ ಹೆಸರಿನಲ್ಲಿ ಕನಿಷ್ಠ 2 ಕೋಟಿ ರೂಪಾಯಿಯಷ್ಟು ಬೇಡಿಕೆ ಆಧಾರಿತವಾದಂಥ ಮುಕ್ತವಾದಂಥ ಅನುದಾನ ಬರ್ತಾಯಿತ್ತು. ಅದರಲ್ಲಿ ಭ್ರಷ್ಟಾಚಾರ ಸ್ವಲ್ಪ ನಡೀತಾ ಇತ್ತು, ತಿಂತಾಯಿದ್ರು, ಇವರ ಸಿಗ್ನೇಚರ್ ಹಾಕಿಸ್ಕೊಂಡು ಮಾಡ್ತಾಯಿದ್ರು, ಅದು ಏನೇ ಇರಲಿ. ಆದರೆ ಒಂದು ಗ್ರಾಮದ ಅಭಿವೃದ್ಧಿಗೆ ಬೇಕಾದಂಥ ಹಣ, ಉದಾಹರಣೆ ಕೆರೆ ಹೂಳೆತ್ತೋದು ಅಂತಾರೆ, ಸರಿ ನಾನು 100 ಇದನ್ನು ನೋಡಿದ್ದೀನಿ. ಅದು ಕಂಟಿನ್ಯೂಸ್ ಆಗಿ ನಡೆಯಲ್ಲ. ಯಾವುದೋ ಸಂದರ್ಭ ಬಂದಾಗ ಜಮೀನಲ್ಲಿ ಕೆಲಸ ಇದೆ, ಮಗಳಿಗೆ ಸಮಸ್ಯೆ ಅಂತಂದ್ಬಿಟ್ಟು ಕೂಲಿಕಾರರು ಬರದೇ ಇದ್ದಾಗ ಮಿಷನರಿಯನ್ನು ಬಳಸಿದ್ದಾರೆ. ಅದಕ್ಕೆ ಕಾರ್ಮಿಕರು ಏನು ಭಾಳ ದೊಡ್ಡ ಅಡ್ಡಿ ಹೇಳಿಲ್ಲ. ಈ ಥರದ ಎಲ್ಲ ಉಪದ್ವ್ಯಾಪಗಳ ಮಧ್ಯೆ ಕೂಡ ಒಂದು ಪಂಚಾಯತಿಗೆ CC ರಸ್ತೆಗಳು ಇತ್ಯಾದಿಗಳು ಮಾಡಿದಂಥ ಅನುದಾನ ಬರ್ತಾಯಿತ್ತು. ಈ ಸಾರಿ ಅದು ಸಂಪೂರ್ಣವಾಗಿ ಬಂದಾಗತ್ತೆ. ಆ ಕಾರಣಕ್ಕಾಗಿ ಈ ಕಾರ್ಮಿಕರಷ್ಟೇ ಅಲ್ಲ, ಪಂಚಾಯತಿಗಳು ವಿರೋಧಿಸಬೇಕು, BJPನೂ ವಿರೋಧಿಸಬೇಕು, ಅದನ್ನು JDS ಕೂಡ ವಿರೋಧಿಸಬೇಕು. ಇದು ಭಾಳ ಮುಖ್ಯವಾದ ಅಂಶ. ಡಿಸೆಂಬರ್ 21ನೇ ತಾರೀಕು ಮನ್ರೇಗಾದ ವಿರುದ್ಧ VB ಗ್ರಾಮ್ಜಿಯನ್ನು ಅವರು ಕೇಂದ್ರ ಸರ್ಕಾರ ಅಂಗೀಕರಿಸಿ ರಾಷ್ಟ್ರಪತಿ ಮೂಲಕ ಸಹಿಯನ್ನು ಹಾಕಿಸ್ಕೊಂಡು ಜಾರಿ ಮಾಡಲಿಕ್ಕೆ ಹೊರಟಿರುವಂಥದ್ದು ಭಾಳ ಪ್ರಮುಖವಾಗಿ ಕೆಲಸದ ಹಕ್ಕನ್ನು, ಮನ್ರೇಗಾದಲ್ಲಿದ್ದಂಥ ಕೆಲಸದ ಹಕ್ಕು, ನಿರುದ್ಯೋಗ ಭತ್ಯೆ, ಜೊತೆಗೆ ಸಮಾನ ಕೂಲಿ, ಲಿಂಗ ಸಮಾನತೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟ ತತ್ವ, ಇದೆಲ್ಲವನ್ನು VB ಗ್ರಾಮ್ಜಿ ಉಲ್ಲಂಘನೆ ಮಾಡಿದೆ. ಉಲ್ಲಂಘನೆ ಮಾಡಿರೋದ್ರಿಂದ ಇಲ್ಲಿ ಕೆಲಸದ ಹಕ್ಕು ಅನ್ನುವಂಥದ್ದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರು ಯಾವುದೋ ರಾಜ್ಯಕ್ಕೋ ಅಥವಾ ಯಾವುದೋ ಜಿಲ್ಲೆಗೆ ಕೆಲಸ ಕೊಡ್ತೇವೆ ಅಂತ ಹೇಳಿ ಅವರು ಒಂದು ಅಧಿಸೂಚನೆಯನ್ನು ಹೊರಡಿಸಿದ ಮೇಲೆ ಮಾತ್ರನೇ ಆ ಕೆಲಸವನ್ನು ಪಡೀಲಿಕ್ಕೆ ಸಾಧ್ಯ ಆಗುವಂಥದ್ದು. ಇಡೀ ದೇಶಕ್ಕೆ ಇದನ್ನು ಅವರು ಅನ್ವಯ ಮಾಡೋದಿಲ್ಲ ಈ VB ಗ್ರಾಮ್ಜಿ ಒಳಗಡೆ. ಅದಕ್ಕಾಗಿ ನಾವು ಈ ಮನ್ರೇಗಾವನ್ನು ನಾವು ಒಪ್ತಾ ಇರೋದು, VB ಗ್ರಾಮ್ಜಿಯನ್ನು ಬೇಡ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ಈ 10 ವರ್ಷಗಳಲ್ಲಿ ಕೊಡ್ತಾ ಇದ್ದಂಥ ಅನುದಾನದಲ್ಲಿ 100 ದಿನದ ಕೆಲಸ ಕೊಡಬೇಕಾ ಅಂತ ಹೇಳಿದ್ರೆ ಏನಿಲ್ಲ ಅಂದರೆ 2.25 ಲಕ್ಷ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಹಣ ಬೇಕಿತ್ತು. ಇವರು ಕೊಡ್ತಾ 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 ಕಡಿಮೆ ಹಣವನ್ನು ಕೊಟ್ಟರು. ಹೋದ ವರ್ಷ 86,000 ಕೋಟಿ ಕೊಟ್ಟಿದ್ದಾರೆ ಅಂದರೆ ₹1.37 ಮಾತ್ರವೇ ಬಜೆಟಲ್ಲಿ ಇವರು ಮೀಸಲಿಟ್ಟಿದ್ದಾರೆ. UPA 1 ಮತ್ತು 2ನೇ ಸರ್ಕಾರದ ಅವಧಿನಲ್ಲಿ ₹3.97 ಮೀಸಲನ್ನು ಕೊಟ್ಟಿದ್ದರು ಬಜೆಟ್ನಲ್ಲಿ. ಅದಕ್ಕೆ ಹೆಚ್ಚಿಸ್ಕೊಂಡು ಬರೋದ್ರ ಬದಲು ಕಡಿಮೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಸಂಪೂರ್ಣವಾಗಿ ಮನ್ರೇಗಾವನ್ನು ಜಾರಿ ಮಾಡಬಾರ್ದು ಅನ್ನುವಂಥ ಇವರು ದುರುದ್ದೇಶವನ್ನು ಅಧಿಕಾರಕ್ಕೆ ಬಂದ ದಿನದಿಂದ 2014ರಿಂದನೂ ಅವರು ಹೊಂಚಾಗ್ತಾ ಇದ್ರು. ಅದನ್ನು ಇವತ್ತು ಸಫಲ ಮಾಡಿಕೊಳ್ಳಿಕ್ಕೆ ಅವರು ಹೊರಟಿದ್ದಾರೆ ಎನ್ನುವಂಥದ್ದೇ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು. ಅದಲ್ಲದೆ ಕೇವಲ 8% ಕುಟುಂಬಗಳಿಗೆ ಮಾತ್ರ 100 ದಿನದ ಕೆಲಸ ಸಿಕ್ಕಿರೋದು. ಜೊತೆಗೆ 40ರಿಂದ 50 ದಿನದ ಕೆಲಸ ಮಾತ್ರನೇ ಸಿಕ್ಕಿರೋದು. ಅದನ್ನೇ ಬಲಿಷ್ಠ ಮಾಡಿದಿದ್ರೆ ಇನ್ನೊಂದಷ್ಟು
ಸಮಾನ ಕೂಲಿಯನ್ನು ತರಲಿಕ್ಕಾಗ್ತು, ಆರ್ಥಿಕ ಸಬಲೀಕರಣವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಮತ್ತು ಹಳ್ಳಿ ಪ್ರದೇಶದಲ್ಲಿ ಇವತ್ತು ಮಹಿಳೆಯರಿಗೆ 150ರಿಂದ 200 ರೂಪಾಯಿ ಕೂಲಿ ಮಾತ್ರ ಇರುವಂಥದ್ದು. ಆದರೆ ಉದ್ಯೋಗ ಖಾತ್ರಿ ಕಾಯ್ದೆ ಬಂದದ್ರಿಂದ ಬೆಲೆ ಹೆಚ್ಚಳಕ್ಕೆ ಅನುಗುಣವಾಗಿ ಈ ಕೂಲಿಯನ್ನು ಹೆಚ್ಚಿಸಬೇಕು ಅನ್ನುವಂಥ ಹಿನ್ನೆಲೆ ಒಳಗಡೆ 370 ರೂಪಾಯಿ ಸಿಗ್ತದೆ ಅಂದರೆ ಸರಿ ಸುಮಾರು 2 ದಿನದ ಹಳ್ಳಿ ಕೃಷಿ ಕೂಲಿಯ 2 ದಿನದ ಕೂಲಿ ಒಂದೇ ದಿನದಲ್ಲಿ ಇಲ್ಲಿ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕು. ಫೆಬ್ರವರಿ 2ಕ್ಕೆ ಈ ಉದ್ಯೋಗ ಖಾತ್ರಿ ಕಾಯ್ದೆ ಜಾರಿಯಾಗಿ 20 ವರ್ಷ ತುಂಬಿರುವಂಥ ಈ ದಿನ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ಸಾವಿರಾರು ಸಂಖ್ಯೆಯ ಕೃಷಿ ಕೂಲಿಕಾರರನ್ನು ಸೇರಿಸ್ಕೊಂಡು ಮಹಾ ಪಂಚಾಯತನ್ನು ನಡೆಸ್ತಾ ಇದ್ದೇವೆ. ನಡೆಸೋದ್ರ ಮೂಲಕ ಮುಂದಿನ 6 ತಿಂಗಳು ಈ ಯೋಜನೆಯನ್ನು ಹಿಂಪಡಿಲಿಕ್ಕೆ ಏನು ಬೇಕೋ ಅದು ಎಲ್ಲ ಕೆಲಸವನ್ನು ಮಾಡಲಿಕ್ಕಾಗಿ ಇಡೀ ದೇಶದ ತುಂಬ ಇಡೀ ರಾಜ್ಯದಲ್ಲಿ ಈ ಹೋರಾಟವನ್ನು ನಾವು ಸಂಘಟಿಸ್ತೇವೆ.